ಅದು ಸರ್ಕಾರದಿಂದ ನಾಮಿನೇಟ್ ಮಾಡಿರೋದ? ಸರ್ಕಾರದಿಂದ ಕಾನೂನುಬದ್ಧವಾಗಿ ಮಾಡಿರ್ತಕ್ಕಂಥ ಕಮಿಟಿನ ಅದು ಕಾನೂನುಬದ್ಧವಾಗಿ ಮಾಡಿರ್ತಕ್ಕಂಥ ಮಂಜುನಾಥ್ ನಾಯ್ಕ್ ಅವ್ರದ್ದಿದೆ, ಅವ್ರು ಮಾಡ್ತಾರೆ. ಬಿಜೆಪಿ ಅವ್ರದ್ದು ಮಾಡಿದ ತಕ್ಷಣ ನೀವು ಅದನ್ನೇ ನನಗೆ ಕೇಳ್ತೀರಿ. ವಿರೋಧ ಮಾಡ್ತಾ ಇದಾರಲ್ಲ ಅವ್ರು ಬಿಜೆಪಿ ಅವ್ರಿ, ಅವ್ರು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಅಧಿಕಾರ ಬಂದ ತಕ್ಷಣ ಸಗಣಿ ತಿನ್ನಕ್ಕೆ ಹೋಗ್ತಾರೆ. ಬೇರೆ ಸಂದರ್ಭ ಅದೇ 40%. ನೆಕ್ಸ್ಟು ಅಧಿಕಾರ ಇಲ್ಲ ಅಂದ ತಕ್ಷಣ ಈ ಥರ ಕೆಟ್ಟ ಬುದ್ಧಿ ತೋರಿಸ್ತಕ್ಕಂಥದ್ದು ಅವ್ರ ಸ್ವಭಾವ ಅವ್ರದ್ದು. ಯಾರಿಗೆ ಯಾವ ಕಾರ್ಯಕ್ರಮ ಬರ್ರಿ, ಎಷ್ಟು ಕಾರ್ಯಕ್ರಮನ ಬಡವರಿಗೆ ಕೊಟ್ಟಿದ್ದಾರೆ ಹೇಳ್ರಿ, ಎಷ್ಟು ಜನರಿಗೆ ಭೂ ಹಕ್ಕನ್ನು ಕೊಟ್ಟಿದ್ದಾರೆ, ಎಷ್ಟು ಜನರಿಗೆ ಕಿತ್ತಾರ ಹೇಳ್ತೀನಿ ಬೇಕಾದ್ರೆ ನಂತರ ಇದು ಲೆಕ್ಕ ಶಿವಮೊಗ್ಗದಿಂದನೇ ಸ್ಟಾರ್ಟ್ ಮಾಡೋಣ. ಅದಕ್ಕೆ ನಾನು ಹೇಳೋದು ಏನು, ಈ ಸಾಮಾಜಿಕ ಸಮೀಕ್ಷೆಯನ್ನು ಮಾಡ್ತಾ ಇದ್ದಾರೆ, ನಮ್ಮನ್ನು ಅಳತೆ ಮಾಡಬೇಕು, ಎಲ್ಲೆಲ್ಲಿದ್ದೀವಿ ನಾವು, ಯಾವ ಸಂದರ್ಭದಲ್ಲಿದ್ದೀವಿ, ಸಾಮಾಜಿಕವಾಗಿ ಅವಶ್ಯಕತೆ ಇದೆ. ಅದು ಕಾಂಗ್ರೆಸ್ ಪಕ್ಷದ, ನಮ್ಮ ದೇಶದಲ್ಲೂ ಕೂಡ ಮಾನ್ಯ ರಾಹುಲ್ ಗಾಂಧಿಯಿಂದ ಹಿಡಿದು ಮಲ್ಲಿಕಾರ್ಜುನ್ ಖರ್ಗೆ ಅವರಿಂದ ಹಿಡಿದು ಸಿದ್ದರಾಮಯ್ಯ ಕನಸು ಕೂಡ, ಯಾಕೆಂದರೆ ಸಮಾನತೆಯನ್ನು ತರಬೇಕು. ನಾವೆಲ್ಲರೂ ಕೂಡ ಶೈಕ್ಷಣಿಕವಾಗಿ, ನಾನು ಶಿಕ್ಷಣ ಸಚಿವನಾಗಿ ಸಾಕಷ್ಟು ಸುಧಾರಣೆ ತಂದೆ, ಪಠ್ಯಪುಸ್ತಕ ಪರಿಷ್ಕರಣೆ ಮಾಡಿದ್ವಿ. ಯಾಕೆ ಮಾಡ್ತೀವಿ ಇದನ್ನೆಲ್ಲ? ಮಕ್ಕಳಿಗೆ ಒಳ್ಳೆ